ಸೊ ಸಾಮಾನ್ಯವಾಗಿ ಫಿಟ್ನೆಸ್ ಅಂತ ಬಂದಾಗ ಎಲ್ಲರೂ ವರಿ ಮಾಡ್ತಾರೆ, ಏನಪ್ಪ ಅಂದರೆ ಜಿಮ್ಗೆ ಹೋಗಬೇಕು, ವರ್ಕೌಟ್ ಮಾಡಬೇಕು, ಟೈಮ್ ಇಲ್ಲ ಅಂತ. ಆದರೆ ಫಿಟ್ನೆಸ್ಸಲ್ಲಿ ಈಸಿಯಾಗಿ ಒಂದೇ ಒಂದು ಗಂಟೆ ನಿಮಗೆ ದಿನಕ್ಕೆ ನೀವು ಸ್ಪೆಂಡ್ ಮಾಡಿದರೆ ಸಾಕು, ನೀವು ಮತ್ತೆ ಫಿಟ್ ಆಗಿರ್ಬೋದು. ಅದ್ರ ಜೊತೆಗೆ ತುಂಬ ಈಸಿಯೆಸ್ಟ್ ಒಂದು ಎಕ್ಸಸೈಸ್ ಹೇಳ್ಕೊಡ್ತೀವಿ, ಅದೇನು ಅಂತ ನೋಡ್ಕೊಂಡು ಬನ್ನಿ. ಎಸ್ಪೆಷಲಿ ಪ್ರೆಗ್ನೆಂಟ್ ವಿಮೆನ್ಗೆ, ಗರ್ಭಿಣಿಯರಿಗೆ ಇದು ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ಓಕೆ, ಗರ್ಭಿಣಿಯರಿಗೆ ಐ ಥಿಂಕ್ ನೀರಲ್ಲಿ ಮೊದಲನಾಗಿ ಮಾಡಿರೋದು ನಾನೇ. ಸೂಪರ್. ಸೊ ಒಬ್ಬರಿದ್ರು, ಅವರು ವಿತೌಟ್ ಎನಿ ಅನಸ್ತೀಸಿಯಾ ಅಂದರೆ ಲೋಕಲ್ ಅನಸ್ತೀಸಿಯಾನೇ ಇಲ್ಲದೆ ನ್ಯಾಚುರಲ್ ಆಗಿ ಅವಳಿ ಜವಳಿನ ಡೆಲಿವರಿ ಕೊಟ್ಟರು. ಇಲ್ಲಿ ವಕಾರ್ಡ್ ಹಾಸ್ಪಿಟಲ್ ಅಂತ ಕನಿಂಗಮ್ರಲ್ಲಿ, ಈಗ ಅದು ಫೋರ್ಟಸ್ ಅಂತ ಕರೀತಾರೆ. ಅದು ಬಿಟ್ಟು ಇನ್ನೂ 2-3 ಜನ ಪೇಷಂಟ್ಸು ಏನೋ ನೀರಲ್ಲಿ, ಅದು ಪ್ರೀನೇಟಲ್ ಅಂತ ಹೇಳ್ತೀವಿ, ಫಸ್ಟ್ ಟ್ರೈಮೆಸ್ಟರ್ ಬಿಟ್ಟು ಅಂದರೆ 12ನೇ ವಾರ ಆದಮೇಲೆ 32-34ನೇ ವಾರವರೆಗೂ ನಾವು ಅವ್ರಿಗೆ ನೀರಲ್ಲಿ ವ್ಯಾಯಾಮ ಹೇಳ್ತೀವಿ. So basically most importantly weight loss ಗೆ ಅಂತ ಬಂದಿದ್ದು, toning and weight loss, because that weight loss ಕಮ್ಮಿ ಆದರೆ ಹಾರ್ಮೋನ್ಸ್ ಎಲ್ಲ ಇಟ್ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್ ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೆ ನಾನು ಆಲ್ರೆಡಿ ಜಿಮ್ಗೆ ಹೋಗಿದ್ದೆ, ಯೋಗಾಗೆ ಹೋಗಿದ್ದೆ, ಸ್ಪಿನ್ನಿಂಗ್, ಆಲ್ ಆಫ್ ದೀಸ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಕ್ಸಸೈಸಸ್ಗೆ ಹೋಗಿದ್ದೆ. ಅದೇ ಇದು ಫಸ್ಟ್ ಟೈಮ್ ಟ್ರೈ ಯಾವತ್ತೂ ಕೇಳಿರಲಿಲ್ಲ. ಆ್ಯಂಡ್ ಲೆಟ್ಸ್ ಟ್ರೈ ಅಂತ ಬಂದಿದ್ವು ಇಲ್ಲಿಗೆ. ಸೊ ಆಲ್ಮೋಸ್ಟ್ ಇಲ್ಲಿ ಬಂದಿದ್ದು ಮೇ ಅಲ್ಲ, ಲಾಸ್ಟ್ ಅಬೌಟ್ 6 kgs. So it's a good thing ಅದಕ್ಕೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಬಂದಾಗ ಇಟ್ಸ್ ಸೊ ಡಿಫ್ರೆಂಟ್ ಫಾರ್ಮ್ ಆಫ್ ಎಕ್ಸಸೈಸ್. ಎಸ್ಪೆಷಲಿ ವಿಮೆನ್ಗೆ ತಗೊಳ್ಳೋದಾದರೆ ಅಕ್ವಾ ಏರೋಬಿಕ್ ಎಷ್ಟು ಪರ್ಫೆಕ್ಟ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮಿಡಲ್ ಏಜ್ ಆಗ್ತಿದ್ದಂಗೆ ಸಾಮಾನ್ಯವಾಗಿ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. PCOD ಹೇಳಿದ್ರಿ, ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಸೊ ಬೇರೆ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ, ಮೆನೋಪಾಸ್ ಇರ್ಬೋದು. ಸೊ ಅಂಥವ್ರಿಗೆ ಎಷ್ಟು ಬೆಸ್ಟ್ ಅಂತ ಹೇಳ್ತಿರೋದು? ಮೆನೋಪಾಸ್ ಇರೋದು ಕಾಮನ್ ಪ್ರಾಬ್ಲಮ್. ಈಗ ಮೆನೋಪಾಸ್ ವಿ ಆರ್ ಸೀಯಿಂಗ್ ಇನ್ 30 years ಬಿಕಾಸ್ ಆಫ್ ಲೈಫ್ ಸ್ಟೈಲ್. ಸೊ ಸ್ಟ್ರೆಸ್ ಅನ್ನೋದು ಈಗ ಎಲ್ಲೋದ್ರೂ ಜಾಯ್ನ್ ಆಗುತ್ತೆ. ಆ ಸ್ಟ್ರೆಸ್ ಅನ್ನೋದನ್ನ ನಾವು ಕಳಿಬೇಕಂದ್ರೆ ನೀವು ಖುಷಿಯಾಗಿರ್ಬೇಕು. ಸೊ ಆ ಖುಷಿ ಅನ್ನೋದು ನೀರಲ್ಲಿ ಸುಮ್ಮನೆ ಇಳಿದ್ರೆ, ನೀವು ಎಕ್ಸಸೈಸೇ ಮಾಡದೇ ಇದ್ರೆ ನಿಮಗೆ ಖುಷಿ ಅನ್ನೋದು ಬರುತ್ತೆ. ನನ್ನ ಹೆಸರು ಸುಧಾ ಅಂತ ಹೇಳಿ, ನಾನು ಆ್ಯಕ್ಚುಲಿ 47 year old. ಆಲ್ಮೋಸ್ಟ್ ಒಂದು 20 ವರ್ಷದಿಂದ ನಾನು ಏರೋಬಿಕ್ಸು, ಜಿಮ್ಮು, ಎಷ್ಟು ಥರ ಎಕ್ಸಸೈಸ್ ಇದೆ ಎಲ್ಲ ಥರ ಟ್ರೈ ಮಾಡಿದ್ದೀನಿ. ಬಟ್ ಎಂಡ್ ರಿಸಲ್ಟ್ ಏನಾಯಿತು ಅಂದರೆ ನನಗೆ ಬೋತ್ ನೀಯಲ್ಲಿ ಕಾರ್ಟ್ಲೇಜ್ ಟೇರ್ ಆಯಿತು. ಸಂಬಡಿ ಸಜೆಸ್ಟೆಡ್ ಇದು ಅಕ್ವಾ ಏರೋಬಿಕ್ಸ್ ಅಂತ. ಇಲ್ಲಿ ಅಕ್ವಾ ಏರೋಬಿಕ್ಸಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ನೀರಲ್ಲಿ ದ ಪ್ರೆಷರ್ ಇಸ್ ವೆರಿ ಲೆಸ್ ಆನ್ ಯುವರ್ ನೀಸ್ ವೆನ್ ಯು ಜಂಪ್. ಸೊ ತುಂಬ ಬೆನಿಫಿಷಿಯಲ್, ಎಸ್ಪೆಷಲಿ ಇಫ್ ಯು 40+ or 30+ ಆ್ಯಂಡ್ ಯು ಹ್ಯಾವ್ ಏನಾದ್ರು ಕಾಲ್ ಪ್ರಾಬ್ಲಮ್ ಇದ್ದು, ಬ್ಯಾಕ್ ಪ್ರಾಬ್ಲಮ್ ಎಲ್ಲ ಇದ್ದರೆ ತುಂಬ ಯೂಸ್ ಆಗುತ್ತೆ ಇದು. ಇದರಲ್ಲಿ ಮಾಡಿದ್ರೆ ಸೈಡ್ ಎಫೆಕ್ಟ್ಸ್ ಆ್ಯಕ್ಚುಲಿ ಏನೂ ಇರೋದು ಇಲ್ಲ. ಆ್ಯಂಡ್ ಇಟ್ಸ್ ವೆರಿ ಯೂಸ್ಫುಲ್ ಫಾರ್ ಆಲ್ ದ ಮಸಲ್ಸ್. ಆಯಾಸ ಕೂಡ ತುಂಬ ಕಡಿಮೆ ಆಗುತ್ತೆ ಇದರಲ್ಲಿ. ಇತ್ತೀಚೆಗೆ ಬ್ಯಾಕ್ ಪೇನ್ ಜಾಸ್ತಿ ಬರ್ತಾ ಇದೆ, ವರ್ಕಿಂಗ್ ವಿಮೆನ್ ಇರ್ಬೋದು ಅಥವಾ ಏಜ್ ಆಗ್ತಾನೆ ಬರ್ತಾ ಇರುತ್ತೆ. ಸೊ ಆ್ಯಂಡ್ ಮೋರ್ ಓವರ್ ಸ್ಪೈನ್ ಸರ್ಜರಿ ಆಗಿರುತ್ತೆ. ಸೊ ಅಂಥವ್ರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಇದು? ಇವತ್ತಿನ ಲೈಫ್ ಸ್ಟೈಲಲ್ಲಿ ಮೆಜಾರಿಟಿ ಜನ ಕಂಪ್ಯೂಟರ್. ಸೊ ಕಂಪ್ಯೂಟ್ರಲ್ಲಿ ಕುತ್ಕೊಳ್ಳೋ ಮೇಯ್ನ್ ಪ್ರಾಬ್ಲಮ್. ಅವ್ರು ಕುತ್ಕೊಳ್ಳುವಾಗ ಕೈಗೆ ಇಟ್ಕೊಂಡು ಹಿಂಗೆ ಕೂತಿರ್ತಾರೆ. ಸೊ ಅವ್ರ ಬ್ಯಾಕ್ ಹಂಚ್ ಅಂತ ಹೇಳ್ತೀವಿ. ಸೊ ಹಂಗಾಗಿ ಮಿಡ್ ಸ್ಪೈನ್ ಆ್ಯಂಡ್ ಲೋ ಬ್ಯಾಕ್ ಪೇಯ್ನ್ ಕಾಮನ್ ಪ್ರಾಬ್ಲಮ್. ಸೊ ಅದರಿಂದಾಗಿ ಬ್ಯಾಕ್ ಮಸಲ್ ವೀಕ್ ಆಗಿದ ತಕ್ಷಣ ಸ್ಲಿಪ್ ಡಿಸ್ಕ್ ಅಂತೀವಿ, ಇಲ್ಲ ಅರ್ಬನೇಷನ್ ಅಂತ ಹೇಳ್ತೀವಿ, ಬಲ್ಜ್ ಆಗುತ್ತೆ. ಸೊ ಈ ಥರ ವೇರಿಯಸ್ ಪ್ರಾಬ್ಲಮ್ಸ್ ಬರುತ್ತೆ. ಆ್ಯಂಡ್ ಬ್ಯಾಂಗ್ಳೂರು ರೋಡ್ಗಳಿಗೂ ಥ್ಯಾಂಕ್ ಯೂಸ್ ಹೇಳಬೇಕು. ಅಲ್ಲಲ್ಲಿ ಹಳ್ಳ ಇರುತ್ತೆ, 2 wheeler ಹೋಗುವಾಗ ಜಕ್ ಅಂತ ಹೊಡೆದ ತಕ್ಷಣ ಲೋವರ್ ಬ್ಯಾಕ್ ಸ್ಲಿಪ್ ಡಿಸ್ಕ್ ಆಗುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ಗೂ ನೀರು ಅವರಿಗೆ ರಾಮಬಾಣ ಅಂತ ಹೇಳ್ಬೋದು. ಈ ಥರ ಎಲ್ಲ ಆಗೋದ್ರಿಂದ ಬ್ಯಾಕ್ ಪೇಯ್ನ ನಾವು ಭಾಳ ಜಾಸ್ತಿ ಈಸಿಯಾಗಿ ನೀರಲ್ಲಿ ಸರಿಪಡಿಸ್ಬೋದು. ನೆಲದ ಮೇಲೆ ಮಾಡೋದಕ್ಕಿಂತ ನೀರಲ್ಲಿ ಭಾಳ ಸೇಫ್ ಆ್ಯಂಡ್ ಮೋರ್ ಎಫೆಕ್ಟಿವ್ ಅಂತ ಹೇಳ್ಬೋದು. 1.5 year over, I met an accident. I have a plate and I have 14 to 15 screw inside, and it's very bad. Like when I met, it was very bad. After doing this aqua aerobics, I'm feeling much better. I couldn't lift 1 glass of water. Now I'm able to do all my work with my left hand. ಆ್ಯಂಡ್ ಒಬ್ಬರು ನಾನು ಇವಾಗ ಮಾತಾಡಿಸಿದಾಗೆ ಅವ್ರಿಗೆ ಒಂದೇನೋ ಆಕ್ಸಿಡೆಂಟ್ ಆಗಿದೆ. ಸೊ ಅನ್ಫಾರ್ಚುನೇಟ್ಲಿ ಆ್ಯಂಡ್ ಅದರಲ್ಲಿ ಒಂದು ಪ್ಲೇಟ್ ಹಾಕಿದ್ದಾರೆ ಕೈಗೆ ಅಂತ ಹೇಳ್ಬೋದು. ಆ್ಯಂಡ್ ಅವ್ರಿಗೆ ಯಾವ ರೀತಿ ಹೆಲ್ಪ್ ಆಯಿತು ಅಂತಿರೋದಿಗೆ? ಇಲ್ಲಿ ನಾವು ಹೇಳ್ತೀವಿ ಜಾಯಿಂಟ್ಸ್. ನಾನು ನಿಮಗೊಂದು ವಿಷಯ ಹೇಳಿದೆ, ಈ ಥರ ಜಾಯಿಂಟ್ ಮೇಲೆ ವೆಯ್ಟ್ ಲೋಡು ಕಡಿಮೆ ಬೀಳುತ್ತೆ ಮನುಷ್ಯನಿಗೆ. ಸೊ ಹಂಗಾಗಿ ಈಗ ಆಥ್ರೈಟಿಸ್ ಪೇಷಂಟ್ಸ್, ಆಸ್ಟ್ರೋ ಆಥ್ರೈಟಿಸ್ ಇರ್ಬೋದು, ರುಮಟಾಯ್ಡ್ ಆಥ್ರೈಟಿಸ್ ಇರ್ಬೋದು, ಈ ಥರ ಜಾಯಿಂಟ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ, ಸ್ಪೈನ್ ಸರ್ಜರಿ ಆಗಿರ್ಬೋದು, ಈ ಥರ ಎಲ್ಲ ಪ್ರಾಬ್ಲಮ್ ಇದ್ದಾಗ ನೀರಲ್ಲಿ ಇಳಿದಿದ ತಕ್ಷಣ ಆ ಜಾಯಿಂಟ್ ಮೇಲೆ ಲೋಡ್ ಕಡಿಮೆ ಬೀಳೋದ್ರಿಂದ ಯಾವ ಮನುಷ್ಯ ನೋವಲ್ಲಿರ್ತಾನೋ ಅವ್ನು ನೀರಲ್ಲಿ ಇಳಿದಿದ ತಕ್ಷಣ ಆ ನೋವು ಹೋಗ್ಬಿಡುತ್ತೆ ಅವ್ರಿಗೆ. ಸೊ ಯಾರು ಕೈ ಹಿಂಗೆ ಅಲ್ಲಾಡ್ಸೋಕ್ಕೂ ಆಗದೆ ಇರೋರು ನೀರಲ್ಲಿ ಹೋಗಿದ ತಕ್ಷಣ ಅವ್ರು ಹಿಂಗೆ ಮಾಡಿದ್ರೆ ಅವ್ರಿಗೆ ನೋವಾಗಲ್ಲ. ಹಂಗಾಗಿ ಆ ಮಸಲ್ ಆ್ಯಕ್ಟಿವಿಟಿ ಅಂತೀವಿ, ಆ ಮಸಲ್ ಯೂಸ್ ಮಾಡಿದಾಗಲೇ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಹೋದಷ್ಟು ಆ ಪರ್ಟಿಕ್ಯುಲರ್ ಮಸಲ್ ಯೂಸೇಜ್ ಆಗುತ್ತೆ. ಅದು ಯೂಸೇಜ್ ಆದರೆ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಸ್ಟ್ರೆಂತ್ ಡೆವಲಪ್ ಆಗುತ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ಅಕ್ವಾ ಏರೋಬಿಕ್ ಅನ್ನೋದು ಸಖತ್ ಫನ್ ಆ್ಯಂಡ್ ಮಜಾ ಮಾಡಿಕೊಂಡು ಎಕ್ಸರ್ಸೈಸ್ ಮಾಡುವಂಥ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಅಕ್ವಾ ಏರೋಬಿಕ್ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ ಚಿಕ್ಕ ಬ್ರೇಕ್ನ ನಂತರ.